ಮನಸ್ಥಿತಿಗಳು ಹಂಗಿತ್ತು ಅಂತ ಹೇಳಿ ರೈಟ್. ಈಗ ನೀವೇನು ಹೇಳಕ್ ಬಸ್ತೀವಿ ನೋಡಿ, ಇಷ್ಟು ಸಾಕ್ಷಿ ಪುರಾವೆಗಳನ್ನು ಒದಗಿಸ್ತೀವಿ ನಾವು, ಯಾವತ್ತು ಅದನ್ನು ಜನರ ಮುಂದಿಡ್ತೀವಿ, ನಾಟ್ 90% 100% ಅಂತ ಅಕ್ಯುರೇಟ್ ಆಗಿ ಹೇಳುವಂಥದ್ದು. ಅಂದ್ರೆ 70 ವರ್ಷದಿಂದ ಅವ್ರ ಕೈಲೇ ಇತ್ತಲ್ಲ ಎಲ್ಲ ಆಡಳಿತ, ಈಗ 15 ವರ್ಷದಿಂದ ಬಿಜೆಪಿ ಕೈಲಿ ಹೋಗಿರೋದು. ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಾನೊಂದು ಚೇಂಜ್ ತರ್ತೀನಿ ಅಂತ ದಿಲ್ಲಿಲಿ ಹೋದಾಗ ಅದೇ ಅರವಿಂದ್ ಕೇಜ್ರಿವಾಲ್ ಶೀಲಾ ದೀಕ್ಷಿತ್ ನ ಸೋಲಿಸ್ತಾರೆ. ಕಾಂಗ್ರೆಸ್ಸರ ದಿಗ್ಗಜರು, ಸಂಸ್ಥಾಪಕರು ಅಂತ ಹೇಳ್ಬೋದು, ಶೀಲಾ ದೀಕ್ಷಿತ್ ನ ಸೋಲಿಸ್ತಾರೆ. ಅದೇ ಇವತ್ತು ಕಾಂಗ್ರೆಸ್ NDA ಆಗಿದ್ಮೇಲೆ ಇವರೇ ಸೋತು ಮನೆಗೆ ಹೋಗ್ತಾರೆ, 100 ಕೋಟಿ ರೂಪಾಯಿ ಮನೆ ಕಟ್ಕೋತಾರೆ. ಏನೇನು ಹೊಡೆದಿದ್ದಾರೆ ಎಲ್ಲ ಜನಗಳ ಮುಂದೆ ED ಮುಂದೆ ಬಂದಿರ್ತದೆ. ನಾನ್ ಹೇಳೋದೇನಂತ ಹೇಳಿದ್ರೆ, ಇವ್ರು ಹೇಳಿದ್ರು ಪಕ್ಷ ಬಿಟ್ಬಿಡ್ತೀನಿ ಅಂತ. ನೀವು ಬಿಡಿ ಪಕ್ಷ, ನಾನ್ ಬಿಡಕ್ ಹೋಗಲ್ಲ, ನನ್ನ ಯಂಗ್ಸ್ಟಾರ್ ಪಕ್ಷ. ಒಂದ್ ಮಾತು ಏನಂತ ಹೇಳಿದ್ರೆ, ಜನಗಳಿಗೆ ಈಗ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಹಂಗಿದ್ರೆ ಇವ್ರು ನಿಂತಿದ್ರಲ್ಲ ಎಲೆಕ್ಷನ್, ಅಲ್ಲೂ ಹಂಗೆ ಆಯ್ತಾ? ಕೇರಳದಲ್ಲಿ ಹಂಗೆ ಆಯ್ತಾ? ಅಲ್ಲಿಂದ ಯಾಕೆ ಎತ್ತಲ್ಲ ಇವರು? ಕರ್ನಾಟಕದ ಎತ್ಕೊಂಡ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಬಿಹಾರದ ಎತ್ಕೊಂಡ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಬಿಜಾಪುರದ ಎತ್ಕೊಂಡ್ಬಿಡ್ತಾರೆ. ಎಲ್ಲ ಪ್ರಿಯಾಂಕಾ ಯಾಕೆ ಆಗಿಲ್ವಾ? ಅಲ್ಲಿ ಪ್ರಿಯಾಂಕಾನೇ ಬರೋದು ಅಂತ ಎಲ್ಲಾ ಕಡೆ ಹೋಲ್ಡಿಂಗು ಮೋದಿಜಿ ಅವ್ರಕ್ಕಿಂತ ಜಾಸ್ತಿ ಬ್ರ್ಯಾಂಡಿಂಗ್ ಮಾಡಿದ್ರು ಅವ್ರದ್ದು. ಅವಾಗ ಎಲೆಕ್ಷನ್ ಕಮಿಷನ್ ಕಣ್ಣಿಗೆ ಬಿಡ್ಲಿಲ್ವಾ ಅವರು? ನಾವೊಂದು 100 ರೂಪಾಯಿದು ಒಂದು ಆಟೋ ಮೇಲೆ ಹಿಂದೆ ಕಡೆ ಪೋಸ್ಟರ್ ಹಾಕಿದ್ರೆ ಹಿಡ್ಕೊಬಿಡ್ತಾರೆ ಮೇಡಮ್ ಅವರು, ನಮ್ ಕ್ಯಾಂಡಿಡೇಟ್ ಮೇಲೆ ಲೆಕ್ಕ ಬರ್ಕೋತಾರ ಅವರು. ಈ ತರ ಎಲ್ಲ ಇರ್ಬೇಕಾದ್ರೆ, ಒಂದು ಲೀಗಲಿ ಫೈಟ್ ಮಾಡ್ಬೇಕಾದ್ರೆ, ಇದು ಕಾಮಚೋರ್ ಪಕ್ಷ, ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಕಾಮಚೋರ್ ಪಕ್ಷ. ಇದು ಇವರು ಬಹಳ ಕೇವಲವಾದಂತ ಪದಗಳನ್ನ ಬಳಸ್ತಾ ಇದ್ದಾರೆ. ಡೆಕೋರಂ ಇಟ್ಕೊಂಡು ಬಂದ್ರೆ ಅಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ. ಇವರು ಭ್ರಷ್ಟಾಚಾರ ಅಂತಾರಲ್ಲ, ಏನಿದೆ? ಯಾವುದೇ ಪಕ್ಷ ನೀವು ಪಂಚಾಯತಿ ಸದಸ್ಯರಾಗಿದ್ದೀರಿ, ಪಂಚಾಯತಿ ಸದಸ್ಯರಾಗಿಲ್ಲ, ಯಾವ ಪಕ್ಷ ಅಂತ ಹೇಳ್ಕೊಂಡ್ಬಂದಿದ್ದೀರಾ? ಯಾವ ಪಕ್ಷ ಅಂತ ಹೇಳ್ಕೊಂಡ್ಬಂದಿದ್ದೀರಾ? ಒಂದು ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅಂತ, ರಾಷ್ಟ್ರೀಯ ಅಧ್ಯಕ್ಷ, ಪಂಚಾಯತಿ ನಿಮ್ಗೆ ಅಲ್ಲ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡ್ಕೊಳ್ಳಿ. ನೀವು ಒಂದು ರಾಷ್ಟ್ರೀಯ ಪಕ್ಷದ ಬಗ್ಗೆ ಏನೇನೋ ಮಾತಾಡಲ್ಲ, ನಿಮಗಿಲ್ಲ ಜನಗಳಿಗೆ ಏನ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ? ಇವ್ರು ಕೊಟ್ಟಿರೋ ಗ್ಯಾರಂಟಿಗಳಿಂದ ಎಷ್ಟೋ ಸಾವಿರಾರು ಯುವಕರಿಗೆ ಬಿಸ್ನೆಸ್ ಹಾಳಾಗಿದೆ. ಇವತ್ತು UPI ಇಂದ, ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ರೀತಿಯ ಎಲೆಕ್ಷನ್ ಕಮಿಷನ್ ಗವರ್ಮೆಂಟ್ ಆಫ್ ಇಂಡಿಯಾ ಟ್ಯಾಕ್ಸ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಬಿಟ್ಟಿಲ್ಲ ಸಿದ್ದರಾಮಯ್ಯ ಅವರು, ಒಂದು ಟೀಮ್ ಅವನಿಗೂ ಬಿಟ್ಟಿಲ್ಲ ಸಿದ್ದರಾಮಯ್ಯ ಅವರು. ಒಂದು ಹೆಣ್ಣು ಮಗು ಕೈ ಮಾಡ್ಕೊಂಡು ನೀವು ಮುಗಿರಿ ಬಿಜೆಪಿ ನೀವು ಏಜೆಂಟ್ಗಳು. ಈಗ EVM ನ ಫೇರ್ ಅಂತ ಜನ ನಂಬಬಹುದಾ? ಯಾಕೆ ನಂಬ್ತಾರ ಮೇಡಮ್? ಯಾಕೆ ನಂಬೇಕು? 70 ವರ್ಷದಿಂದ ನಡೆದೇ ಇರೋದು ಇವ್ರು ಹೇಳಿದ ತಕ್ಷಣ ನಂಬೇಕಾ? ಮೋದಿಜಿ ಅವ್ರು ಗೆಲ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸೋತಿದ್ರೆ ಇವ್ರು ನಂಬೇಕಾ? ಇವ್ರು ಏನ್ ಮಾಡ್ತಾ ಇರೋದಂದ್ರೆ, ಇವ್ರು ಸೋತ್ ಬಿಟ್ರೆ ತನ್ನ ಸೋಲನ್ನು EVM ಬೆಲ್ ಹಾಕೋದು, ಈ ತರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಶಾಬಾಜ್ ಅವರು ಕೇಳಿದ ಒಂದು 2 ವಿಚಾರಗಳಿದೆ. ಈಗ ಪ್ರಿಯಾಂಕಾ ರಾಹುಲ್ ಗಾಂಧಿ ಅವ್ರು ಗೆದ್ದಿದ್ದಾರೆ ಅನ್ನೋದಾದ್ರೆ EVM ಫೇರಾ, ಅಥವಾ ಕಾಂಗ್ರೆಸ್ ಅಲ್ಲಿ ಏನಾದ್ರು ವೋಟ್ ಕಡಿಮೆ ಆಗಿದೆ, ಅಲ್ಲಿ ಗೆಲುವು ಸಾಧಿಸಿಲ್ಲ ಅಂದ್ರೆ EVM ನಾಟ್ ಗುಡ್ ಅಂತ ಹೆಂಗೆ ಅರ್ಥ ಇದೆ? ಅಂದ್ರೆ EVM ಬಗ್ಗೆ ಇಂಥದ್ದೊಂದು ಹುಟ್ಟಾಗ ಯಾರು ವೋಟ್ ಹಾಕಕ್ರಿ ಬರ್ತಾರೆ?